ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೋಮ್ ಶಿಫ್ ಚೈತ್ರ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಸುಲಭವಾಗಿ MTR ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನು MTR ಗುಲಾಬ್ ಜಾಮೂನ್ ಮಾಡೋಕ್ಕೆ ನಾನು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದರಲ್ಲಿ ಹಬ್ಬ ಅಂದರೆ ಒಂದು 13ರಿಂದ 14 ಆಗ್ಬೋದು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಒಂದು ಟೈಮ್ಗೆ ಆಗಂಗೆ ನಾನು ತೊಗೊಂಡಿರೋದು. ಇದಕ್ಕೆ 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಿಂಗೆ ಅಂದರೆ ಜಾಸ್ತಿ ಮಿದಿಬಾರ್ದು. ಏನಾಗುತ್ತೆ ಅಂದರೆ ಜಾಸ್ತಿ ಮಿದ್ದಷ್ಟು ಜಾಮೂನು ಉಂಡೆ ಕಟ್ಟಿ ಇದು ಮಾಡಬೇಕಾದ್ರೆ ಹೊಡೆದೋಗುತ್ತೆ ಲಾಸ್ಟಲ್ಲಿ. ಸೊ ಅದಕ್ಕೇ ಸ್ವಲ್ಪನೇ ಮೆತ್ತಗೆ ಅಂದರೆ ಜಾಸ್ತಿ ಮಿದಿದಂಗೆ ಇದು ಮಾಡಬೇಕು ಫ್ರೆಂಡ್ಸ್. ಇವಾಗ ನೋಡ್ತಿದ್ದೀರಲ್ಲ, ಇವಾಗ ಜಾಮೂನ್ ರೆಡಿ ಆಗಿದೆ. ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಲೋಟದಷ್ಟು ನೀರು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಅದಕ್ಕೆ 1 ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಅಥವಾ 1.5 ಕಪ್ ನಿಮಗೆ ಸ್ವೀಟ್ ಹೆಂಗೆ ಬೇಕು ಅನಿಸುತ್ತೆ ನೀವು ಅದ್ರ ಪ್ರಕಾರ ನೀವು ಅಳತೆ ಮಾಡ್ಕೊಂಡು ಸಕ್ಕರೆನ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡ್ತಿದ್ದೀರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇದು ಪಾಕ ಬರುತ್ತಲ್ಲ, ಸೊ ಆ ಥರ ಪಾಕ ಏನು ಬೇಡ. ಇದು ಜಾಮೂನ್ಗೆ ಬರೀ ಅಂಟು ಪಾಕ ಆದರೆ ಸಾಕು ಫ್ರೆಂಡ್ಸ್. ಈಗ ನೋಡ್ತಿದ್ದೀರಲ್ಲ, ಚೆನ್ನಾಗಿ ಕುದೀತಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೋಡಿ, ಜಸ್ಟ್ ನೀವು ಪಾಕ ತೊಗೊಂಡು 2 ಬಿಟ್ಕೊಂಡು ಇದು ಮಾಡಿದಾಗ ಟಚ್ ಮಾಡಿದಾಗ ಅಂಟು ಬರಬೇಕು ಅಷ್ಟೇ. ಇವಾಗ ಪಾಕನೂ ರೆಡಿಯಾಗಿದೆ. ಈಗ ತಣ್ಣಗೆ ಮಾಡೋಕ್ಕೆ ಇಟ್ಕೊಳ್ಳೋಣ. ಇವಾಗ ನಾವು ಜಾಮೂನ್ನ ಕರ್ಕೊಳ್ಳೋಣ ಬನ್ನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಸೊ ನಾನು ಜಾಮೂನ್ ಹಿಟ್ಟನ್ನ ಆಗಲೇ ಕಲಸಿಕ್ಕಿದ್ನಲ್ಲ, ಅದನ್ನು ಸಣ್ಣ ಉಂಡೆ ಆಗಿ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ದಪ್ಪ ಬೇಕೋ ನೀವು ಅಷ್ಟು ದಪ್ಪ ಮಾಡಿ. ಏಕೆಂದರೆ ಜಾಮೂನು ಸ್ವಲ್ಪ ಸಣ್ಣ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಉಬ್ಬೋ ಚಾನ್ಸಸ್ ಇರುತ್ತೆ. ಸೊ ಸಣ್ಣಕ್ಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜಾಮೂನ್ ಉಂಡೆಗಳನ್ನ. ಸೊ ಇವಾಗ ನೋಡ್ತಿದ್ದೀರಾ, ಇವಾಗ ಚೆನ್ನಾಗಿ ಅಂದರೆ ತುಂಬ ಸೀಸೋಕ್ಕೆ ಹೋಗ್ಬೇಡಿ ಫ್ರೆಂಡ್. ಲೈಟ್ ಗೋಲ್ಡ್ ಕಲರ್ ಬಂದರೂ ಸಾಕು. ಏನಾಗುತ್ತೆ ಅಂದರೆ ಜಾಸ್ತಿ ಸೀಸ್ಬಿಟ್ರೆ ತಿನ್ನಬೇಕಾದ್ರೆ ಒಂಥರ ಇರುತ್ತೆ. ಸೊ ಲೈಟಾಗಿರಬೇಕು ಫ್ರೆಂಡ್ಸ್, ಜಾಸ್ತಿ ಸೀಸೋಕ್ಕೆ ಹೋಗಬೇಡಿ. ಸೊ ನೀವು ನೋಡ್ಕೊಂಡು ಮಾಡಿ ಫ್ರೆಂಡ್ಸ್. ಈಗ ನೋಡ್ತಿದ್ದೀರಲ್ಲ, ಇವಾಗ ಮಡ್ಚಿ ಹಾಕ್ಕೊಂಡಿದ್ದೀನಿ. ಸೊ ಈ ಹದದಲ್ಲಿ ಬಂದರೆ ಸಾಕು ಫ್ರೆಂಡ್ಸ್. ಈ ಹದದ್ರಲ್ಲಿ ಬಂದರೆ ಸಾಕು ನಿಮಗೆ. ಸೊ ನೋಡ್ತಿದ್ದೀರಲ್ಲ, ಚೆನ್ನಾಗಿ ಇದಾಗಿದೆ. ಇವಾಗ ಎಲ್ಲ ಎತ್ಕೊಳ್ಳೋಣ ಬನ್ನಿ. ಇವಾಗ ಎಲ್ಲ ಸಪ್ರೇಟಾಗಿ ತೆಗ್ದಿಟ್ಕೊಳ್ಳೋಣ ಈಗ ಫ್ರೆಂಡ್ಸ್. ಸೊ ನಮ್ಮ ಮನೇಲಂತೂ ಹೇಳಬೇಕು ಅಂದರೆ ಸ್ವೀಟೇ ನಮ್ಮ ಮನೇಲಿ ಜಾಸ್ತಿ ಇಷ್ಟಪಡೋದು. ಸೊ ನನ್ನ ಹಸ್ಬೆಂಡ್ ಆಗಿರ್ಬೋದು ಅಥವಾ ನನ್ನ ಮಗ ಆಗಿರ್ಬೋದು ಸ್ಪೈಸಸ್ ಅಷ್ಟೊಂದು ಇಷ್ಟಪಡಲ್ಲ. ಸೊ ಸ್ವೀಟ್ ಆದರೆ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಆಗಿದೆ, ಇದನ್ನು ಎತ್ಕೊಳ್ಳೋಣ. ಸೊ ನಾವು ಆಗಲೇ ಸಕ್ಕರೆ ಪಾಕ ಮಾಡ್ಕೊಂಡಿದ್ವಲ್ಲ, ಅದು ಪೂರ್ತಿ ತಣ್ಣಗಾಗಬಾರ್ದು ಫ್ರೆಂಡ್ಸ್. ಸ್ವಲ್ಪ ಬೆಚ್ಚಗಿರೋಂಗಿದ್ದೇನೆ ಹಾಕ್ಕೊಳ್ಳೋಣ. ಸೊ ಈಗ ನೋಡ್ತಿದ್ದೀರಲ್ಲ, ಪಾಕನೂ ಆಗಿದೆ. ಈಗ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ನಾವು ಮುಚ್ಚಿಕ್ಬಿಡೋಣ. ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಸೊ ಇವಾಗ ನೋಡ್ತಿದ್ದೀರಲ್ಲ, ಚೆನ್ನಾಗಿ ಉಬ್ಬು ಬಂದಿದೆ ಅಂತ ಜಾಮೂನು. ಸೊ ತುಂಬ ಬಿಸಿ ಇರೋದು ಪಾಕ, ತುಂಬ ಬಿಸಿ ಇದ್ದಂಗೆ ನೀವು ಹಾಕಿದ್ರೆ ಏನಾಗುತ್ತೆ ಅಂದರೆ ಕಲಸೋಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್. ಸೊ ಇವಾಗ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನಂತೂ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್. ಲೈಕ್ ಶೇರ್ ಮಾಡಿ.